ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ರಾಜಕಾರಣವೇ ನನ್ನದು ಎಂದು ಬೀಗುವಂತಾಗಿ ಹರೀಶ್ ಅವರಿಗೆ, ರಾಜಕಾರಣವೇ ನನ್ನದು ಎಂದು ಬೀಗುವಂತಾಗಿ ರೌಡಿ ಹರೀಶ್ ಅವರಿಗೆ, ಮನೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿರ್ತಕ್ಕಂಥ ಪಿಡಿಒ ಹರೀಶ್ ಅವರಿಗೆ, ಗುಂಡು ತೋಪುಗಳಿಗೆ ಪರವಾನಗಿಗಳನ್ನು ನೀಡಿರ್ತಕ್ಕಂಥ ಈ ಹರೀಶ್ ಅವರಿಗೆ, ನಿರ್ಮಾಣ ಮಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಹರೀಶ್ ಅವರಿಗೆ, ಮನೆಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಆದ ಹರೀಶ್ ಅವರಿಗೆ, ಮನೆಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಆದ ಹರೀಶ್ ಅವರಿಗೆ ಈ ಮಹಿಳೆಯರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಏತಕ್ಕಾಗಿ ಹೋರಾಟ. ಈ ಬಲಿಷ್ಠ ವರ್ಗದ ಅಧಿಕಾರಿ ಪಿಡಿಒ ಅವರಿಗೆ, ಬಲಿಷ್ಠ ವರ್ಗದವರಿಗೆ ಅನುಮತಿಗಳನ್ನು ನೀಡುತ್ತಿರುವ ಪಿಡಿಒ ಅಧಿಕಾರಿಗೆ, ವಂಚನೆಗೆ, ಹಠಾಸಕ್ಕೆ, ಅಹಂಕಾರಕ್ಕೆ, ಅಂಬೋದಕ್ಕೆ ಅಧಿಕಾರಿ ಪಿಡಿಒ ಅವರಿಗೆ, ಪಿಡಿಒ ಅವರಿಗೆ. ಕೃಷಿ ತಾಲೂಕಿನ ಕೃಷಿ ಮತ್ತು ಹೋಬಳಿ ಕೃಷಿ ಇಲಾಖೆಯ ಒಂದು ಗೋದಾಮುಗಳಲ್ಲಿ ಇಲಾಖೆಗಳಲ್ಲಿ ದಾಸ್ತಾನು ಮಾಡ್ತಾರೆ. ಅದರಲ್ಲೂ ರಾಜಕೀಯ ಮಾಡ್ತಾರೆ. ನಾನು ZP ಮೆಂಬರು, ನಾನು MLA ಕಡೆಯವರು, ನಾವು MP ಕಡೆಯವರು, ದಯವಿಟ್ಟು ನಮಗೆ ಟಾರ್ಪಲ್ ಕೊಡಂದ್ರೆ ಆ ಒಂದು ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳಿಕೊಂಡು ಬರೋರು ಯಾರಿಗೂ ಅಷ್ಟೇ ಟಾರ್ಪಲ್ಗಳನ್ನು ವಿತರಣೆ ಮಾಡಿದೆ. ಕಟ್ಟ ಕಡೆಯ ಮನೆ ಇಲ್ಲದರಿರೋದು ಮತ್ತು ಈ ಒಂದು ರಾಗಿ ಒಂದು ಸಂರಕ್ಷಣೆ ಮಾಡಿಕೊಳ್ಳಲು, ಈ ಜಡಿಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಯಾವ ರೈತರಿಗೆ ಅನುಕೂಲವಾಗ್ತದೋ ಅಂತಹ ರೈತರಿಗೆ ಟಾರ್ಪಲ್ಗಳನ್ನು ವಿತರಣೆ ಮಾಡುವ ಮೂಲಕ ಈ ಟಾರ್ಪಲ್ ವಿತರಣೆಯಲ್ಲೂ ಭ್ರಷ್ಟಾಚಾರ ನಡೆಯದಂತೆ ಅಧಿಕಾರಿಗಳಿಗೆ ಸೂಚಿಸಬೇಕಂತೇಳಿ ನನ್ನ ರೈತ ಪರ, ಕೂಲಿ ಕಾರ್ಮಿಕರ ಪರ ನಿರಂತರವಾಗಿ ತಮ್ಮ ಅಧಿಕಾರವನ್ನು ಅವರಿಗೆ ಮುಡುಪಾಗಿಟ್ಟಿರುವ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್ ಮರ ಮತ್ತೆ ಫೋಲ್ ಇದೆ ನೋಡಿ, ಅಲ್ಲಿಗೆ ದಾರಿ ದಾರಿ ಕೆಲಸ ಸರ್. ಶೆಡ್ ಬಿಟ್ಟು ಈ ಕಡೆ ದಾರಿ ಅಲ್ಲಿಂದ ನಮ್ ಗ್ರಾಮ ಠಾಣೆ ಅಲ್ಲಿ ಕ್ಲಿಯರ್ ಕಟ್ ಆಗ್ತದೆ ನಮ್ಗೆ. ಅದು ಕೋರ್ಟ್ ನಲ್ಲಿ ಅದು ಬಿಟ್ಟಕಣ ಅಲ್ಲಿಂದ ಕ್ಲಿಯರ್ ಕಟ್ ಆಗ್ತದೆ. ನಾವು ಅಲ್ಲೇ ಅವತ್ತೇ ಜೇಜಿ ತರಿಸಿ ಅಲ್ಲೇ ಬಂದೋಬಸ್ತ್ ಅಲ್ಲಿಂದ ಡೈರೆಕ್ಟ್ ಹೋಗ್ಲಿ, ನಾವೇನು ಮಾತಾಡಲ್ಲ. ಆಮೇಲೆ ನೆಕ್ಸ್ಟ್ ನಾವು ನರೇಗಾದಲ್ಲಿ ರೋಡ್ ಮಾಡಿ ದಾರಿ ಬಿಡಿ ನೋಡಿ. ಗೊಬ್ಬರ ಹೊಡೆದಿಲ್ಲ ಇನ್ನು ಎಷ್ಟು ವರ್ಷ ನೋಡಿ, ಇಲ್ಲಿ ಗೊಬ್ಬರ ಇದೆ ಹಂಗೆ ಬಿಟ್ಟವ್ರಿಗೆ. ಇದು 11 ಬಾರ್ ಇದು ಶಿವನ ఇప్పుడు ఎరుతు లిండర్ లేదు, ఇప్పుడు పీడీఓ సార్ చెప్పినట్లా మీ సొంతం ల్యాండ్ గవర్నమెంట్ ఊరిನತ್ತು ಅಂತ ಶೇರ್ ಇಂದು ದಾಂಟ್ಲ ಮಾತ್ರ ಕೊಡುವಂಗ ಸರ್ ಅವತ್ತಿನ ಅದೇ ಸರ್ ಹೇಳ್ತಾರೆ. ಇಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ, ಅದಾದಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು, ಆಮೇಲೆ ಎರ್ಜಿನಪಲ್ಲಿ, ಆಮೇಲೆ ಮಿಟ್ಟಳ್ಳಿ, ಆಮೇಲೆ KBPಲ್ಲಿ, ಆಮೇಲೆ ನಮ್ಮ ಸಿಂಗೇಪಲ್ಲಿನಲ್ಲಿ 2 ಕಾರ್ಯಕ್ರಮ. ಒಂದು ಇಲ್ಲಿಂದ ಊರ್ವರೆಗೂ ಒಂದು CC ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು 2 ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸುಮಾರು ಇವತ್ತು ಬರೋಬ್ಬರಿ ಎಲ್ಲನೂ ಸೇರಿಕೊಂಡು ಒಂದು 3-10ವರೆಗೂ 3,10,00,000ವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ. ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ 9 ರೋಡ್ ಪೆಂಡಿಂಗ್ ಇದೆ. ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ
KBPLದಲ್ಲಿ ಇವತ್ತೊಂದು ಐಮಾಸ್ ಲೈಟ್ ಇದೆ, ಊರಲ್ಲಿ ಐಮಾಸ್ ಲೈಟ್ ಅನಿಸ್ಬೇಕು. ಸುಮಾರು ಇವತ್ತು 7 ಪ್ರೋಗ್ರಾಮ್ಗಳ ಇವತ್ತು ಹಾಕೊಂಡಿದ್ದೆ. ಇನ್ನು ದಿನಕ್ಕೆ 5 ರಿಂದ 6 ಪ್ರೋಗ್ರಾಮ್ ಮಾತ್ರ ಹಾಕಂತಾರೆ. ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ, ನಿಮ್ಮನ್ನು ಮಾತಾಡೋಕ್ಕಾಗ್ತಾ ಇಲ್ಲ, ನನ್ನ ಕಾರ್ಯಕರ್ತರ ಬಂಧುಗಳು ಮಾತಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರಬೇಕು. ನಮ್ಮ ಅಧ್ಯಕ್ಷರು ಈಗ ತಾನೇ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ KBPL ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅಣ್ಣವರು, ಆನಂದ್ ಅಣ್ಣವರು, ಅವ್ರ ಮಿಸಸ್ಸು ಅಕ್ಕವರು, ಮತ್ತು ನಮ್ಮ ನಾಗಮನ್ ಶಂಕರಪ್ಪ ಅವರು, ನಮ್ಮ ಪ್ರಭಾಕರ್ ಅವರು, ನಮ್ಮ ಜಗದೀಶ್ ಅವರು, ನಮ್ಮ ಕಿಟ್ಟ ಅವರು, ಜಯರಾಮಣ್ಣವರು, ದೇವರಾಜಣ್ಣವರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿದೆ. ನಮ್ಮ ಅಧ್ಯಕ್ಷರು ಶ್ರೀಮತಿಯವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ. ಈ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಸಾಕಷ್ಟು ಜನ ಲೀಡರ್ಸು ಬಂದು ಜಾಯ್ನ್ ಆಗ್ತಾರೆ. ಸೊ ಅದರಿಂದ ಈ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ದರೂ ಕೂಡ ಗುರುವಾರ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ಕಮಿಟಿಗಳು ಮೀಟ್ ಮಾಡೋದು, ಎಲ್ಲ ಮಿನಿಸ್ಟ್ರು ಮೀಟ್ ಮಾಡೋದು, ಅನುದಾನ ಬೇಡ್ಕೊಂಬರೋದು. ಎಷ್ಟೋ ಅಷ್ಟು ಅನುದಾನ ಕಿತ್ಕೊಂಡ್ಬಂದು ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಮುಂಬರುವ ದಿವಸ ಇನ್ನು 2.5 ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಬೀಳ್ತೀನಿ. ಇದಕ್ಕೆ ಅವಕಾಶ ಈಗ ತಾನೇ 100 ವರ್ಷ ಆಯ್ತು ಅವ್ರಿಗೆ. ನಮ್ಮ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ. ಏನಿವತ್ತು 310 ಕೋಟಿ ಕಾರ್ಯಕ್ರಮನ ಇವತ್ತು ನೆರವೇರಿಸ್ಕೊಟ್ಟಿದ್ದೀವಿ. ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ, ಮುಂದೆ ಕೂಡ ಸಹಕರಿಸಿ. ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ. ತಾಯ್ಲೂರು ಹೋಬಳಿಯ ಸಾಕಷ್ಟು ಸುಮಾರು 16-17 ಕಾಮಗಾರಿ ಪೂಜೆಗೆ ಪೆಂಡಿಂಗ್ ಇದೆ. ಅದಾದಮೇಲೆ ಅವನಿ ಹೋಬಳಿ, ಅದಾದಮೇಲೆ ದುರ್ಸಂದ್ರ ಹೋಬಳಿ, ಒಂದೊಂದು ಹೋಬಳಿಯಲ್ಲಿ ಒಂದು 20-22 ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಅಪ್ರೂವಲ್ ಆಗಿ ಬಂದಿದೆ ಇನ್ನೊಂದು 25 ಕೋಟಿ, ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಇದಾದಮೇಲೆ KBPL ರೋಡ್ ತುಂಬ ಅಧ್ವಾನ ಆಗಿತ್ತು. ನಾನು ಬರೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ 15 ವರ್ಷಗಳಾಗಿತ್ತು ಅದು ಮಕ ನೋಡಿ, ಏನು ಟಾರ್ ಮಕ ನೋಡಿ ಅದಲ್ವಾ. ಸುಮಾರು 13 ಕೋಟಿ 10 ಲಕ್ಷದಲ್ಲಿ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ. ಇದಾದಮೇಲೆ ಗೋಕುಂಟೆಯಿಂದ ಮತ್ತು ಈ ಪ್ಯಾಚ್ 4 ಕಿಲೋಮೀಟರ್ ಏನಿದೆ ಅದು ಕೂಡ ಕಂಟಿನ್ಯೂಟಿ 6 ಕೋಟಿ ಅಮೌಂಟ್ ಹಾಕೊಂಡ್ಬಂದಿದ್ವಿ. ಸೊ ಮುಂದಿನ ದಿವಸ ಕೂಡ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ತಾವೆಲ್ಲ ಹೆಲ್ಪ್ ಮಾಡಿದ್ರು ಬೆಳಗ್ಗೆಯಿಂದ. ಸೊ ನಿಮಗೂ ಕೂಡ ಹಾಗೂ ಎಲ್ಲ ಲೀಡರ್ ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.